ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಆಗ್ರಾ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಲತಾ ಮಂಜುನಾಥ್ ರವರು ನೂತನ ಅಧ್ಯಕ್ಷರಿಗೆ ಗ್ರಾಮದ ಹಿರಿಯ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ನೇಹಿತರು ಬಂದು ಶುಭ ಹಾರೈಸಿದರು. ಮತ್ತು ಪಕ್ಷಾತೀತವಾಗಿ ನಡೆದ ಎಲೆಕ್ಷನ್ ಇದು. ಎಲ್ಲ ಪಕ್ಷದ ಹಿರಿಯರು ಮತ್ತು ಎಲ್ಲ ಜಾತಿಯ ಹಿರಿಯರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಎಲ್ಲರೂ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿ ಅಂತ ಹೇಳ್ತೀನಿ ಅಷ್ಟೇ. ಮನಸ್ಸಿನ ಜೊತೆಗೆ ತುಂಬ ಭರವಸೆ ಇಟ್ಟಿದ್ದಾರೆ ನಮ್ಮ ಮೇಲೆ. ನಾವೇನೋ ಸಾಧನೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಜನರ ನಂಬಿಕೆಗೆ ಹುಸಿಯಾಗದೇ ಇದ್ದಂಗೆ ಎಲ್ಲ ಹಿರಿಯರನ್ನು ಗಣನೆಗೆ ತಗೊಂಡು ಅವ್ರ ಜೊತೆನಲ್ಲೇ ನಾವು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಪಂಚಾಯತಿನ ಒಂದು ಸ್ವಲ್ಪ ಒಳ್ಳೆ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸೋದಷ್ಟೇ ನಮ್ಮ ಗುರಿ. ಎಲ್ಲ ಹಿರಿಯರು ನಮಗೆ ಸಪೋರ್ಟ್ ಮಾಡಿರೋ ಉದ್ದೇಶನೇ ಅದು. ಎಲ್ಲರೂ ಹೇಳಿರೋದು ಪಂಚಾಯತಿ ಉದ್ಧಾರ ಮಾಡಬೇಕು ಅಷ್ಟೇ, ನಮ್ಗೆ ಬೇರೆ ಏನಿಲ್ಲ ಅಂತ. ಹೊಸ ಕೆಲಸಗಳು ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ತುಂಬ ಇದೆ ಮೇಡಮ್, ತುಂಬ ಇದೆ. ಮೊದಲಿಗೆ ಕಾವೇರಿ ನೀರನ್ನ ತರಬೇಕು ಅಂತ ಇದ್ದೀವಿ. ಎಲ್ಲ ಹಿರಿಯರದು ಕನಸದು. ತಾತುಗುಣಿನಲ್ಲಿ ನಮ್ಮ ಎಲ್ಲ ಈ ಚುನಾವಣೆ ಹಿನ್ನೆಲೆ ಮೊದಲಿಂದಾನು ಅಂದರೆ ಎರಡು ವರ್ಷ ಎಸ್.ಟಿ. ಸೋಮಶೇಖರ್ ಅಣ್ಣನವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಚಿರಋಣಿ. ಅವರ ಆಶೀರ್ವಾದದಿಂದ ಇನ್ನು ಮುಂದೆ ಏನೇನು ಕೆಲಸಗಳಿದೆಯೋ ಅದನ್ನೆಲ್ಲ ಅವರ ಮಾರ್ಗದರ್ಶನದಲ್ಲಿ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಕೆಂಪೇಗೌಡರ ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಲತಾ ಮೇಡಮ್ ಆಗ್ರಾ ಪಂಚಾಯಿತಿಯಲ್ಲಿ ಚೇರ್ಮನ್ ಆಗಿ ಗೆದ್ದಿದ್ದಾರೆ. ನಿಜವಾಗ್ಲೂ ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರು ಇದೇ ಥರ ಅವ್ರಿಗೆ ಒಳ್ಳೆ ಯಶಸ್ಸು ಸಿಕ್ಕಲಿ, ಇದೇ ಥರ ಒಳ್ಳೊಳ್ಳೆ ಕೆಲಸ ಮಾಡಲಿ. ಮತ್ತು ಅವ್ರಿಗೆ ಆರೈಸಿ ಅವ್ರನ್ನ ಗೆಲ್ಸಿರೋಂಥ ಕಾರ್ಯಕರ್ತರು ಇರ್ಬೋದು, ಅವರು ಸಂಬಂಧಪಟ್ಟವ್ರು ಇರ್ಬೋದು, ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ. ಲತಾ ಮೇಡಮ್ಗೆ ಇನ್ನೊಂದು ಸರಿ ಹೇಳ್ತೀನಿ, ಮೇಡಮ್ ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ, ಒಳ್ಳೊಳ್ಳೆ ಕೆಲಸ ಮಾಡಿ